ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಇವತ್ತು ನಾನು ಒ ಬಿ ಸಿ ಅಭ್ಯರ್ಥಿಗಳಿಗೆ, ಒ ಬಿ ಸಿ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿ ಪೋಷಕರು ಮತ್ತು ಅಭ್ಯರ್ಥಿಗಳಿಗೆ ಒಂದು ವಿಶೇಷವಾಗಿ ಮಾಹಿತಿಯನ್ನು ತಂದು ನೀಡುತ್ತಿದ್ದೇನೆ. ಮೊನ್ನೆ 12ನೇ ತಾರೀಕು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ ರಿಗಾರ್ಡಿಂಗ್ ಒ ಬಿ ಸಿ ರಿಸರ್ವೇಷನ್. ಇದು OBC candidates who wrote the UPSC exam in 2018 ವರ್ಸಸ್ ಸೆಂಟ್ರಲ್ ಗೌರ್ಮೆಂಟ್. ಈ ಒಂದು ಕೇಸಿನಲ್ಲಿ ಇದೇ 12ರಂದು ತೀರ್ಪು ಬಂದಿದೆ. ಈ ತೀರ್ಪು ವೆರಿ ಕ್ಲಿಯರಾಗಿ ಹೇಳುತ್ತೆ, ನಿಮ್ಮ OBC ಸರ್ಟಿಫಿಕೇಟ್ ಪೋಷಕರ ಅಥವಾ ಪೇರೆಂಟ್ಸ್ ಪೊಸಿಷನ್ ಮೇಲೆ ನೀಡಬೇಕೇ ಹೊರತು ಅವರ ಸ್ಯಾಲರಿಯ ಆದಾಯದ ಮೇಲೆ ಅಲ್ಲ. ಅದನ್ನು ನಾನು ಇದು ಪ್ರಜಾವಾಣಿಯಲ್ಲಿ ಬಂದಿರುವಂಥ ವರದಿ. ಕೆನೆ ಪದರ ಅಂದರೆ ಕ್ರಿಮಿಲೇಸ್ ಆದಾಯವಷ್ಟೇ ಆಧಾರವಲ್ಲ. ಓನ್ಲಿ ಸ್ಯಾಲ್ರಿ ಈಸ್ ನಾಟ್ ಬೇಸ್ಡ್ ಆನ್ ಓನ್ಲಿ ಸ್ಯಾಲ್ರಿ. ಇದರರ್ಥ OBC ಮೀಸಲಾತಿ ಕುರಿತು ಸುಪ್ರೀಂ ಮಹತ್ವದ ತೀರ್ಪು. ಹಿಂದುಳಿದ ವರ್ಗಗಳಿಗೆ OBCಗೆ ಸೇರಿದ ಅಭ್ಯರ್ಥಿಯೊಬ್ಬರು ಕೆನೆ ಪದರ ವ್ಯಾಪ್ತಿಯಲ್ಲಿ ಬರುತ್ತಾರೋ ಅಥವಾ ಇಲ್ಲವೋ ಎನ್ನುವುದನ್ನು ಅಭ್ಯರ್ಥಿಯ ಪೋಷಕರ ಆದಾಯವೊಂದನ್ನೇ ಆಧರಿಸಿ ನಿರ್ಧರಿಸಲು ಸಾಧ್ಯವಿಲ್ಲ. ಪೋಷಕರು ಯಾವ ಹುದ್ದೆಯಲ್ಲಿದ್ದಾರೆ ಎನ್ನುವುದು ಮುಖ್ಯವಾಗುತ್ತದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಪೋಷಕರು ಸರ್ಕಾರಿ ಸ್ವಾಮ್ಯದ ಉದ್ಯಮಗಳಲ್ಲಿ ನೌಕರಿಯಲ್ಲಿದ್ದಾರೆ, ಬ್ಯಾಂಕ್ಗಳು ಅಥವಾ ಖಾಸಗಿ ವಲಯದಲ್ಲಿ ಉದ್ಯೋಗದಲ್ಲಿದ್ದಾರೆ ಎನ್ನುವ ಕಾರಣಕ್ಕೆ ಹಿಂದುಳಿದ ವರ್ಗಗಳಿಗೆ ಸೇರಿದ ಕೆಲವು UPSC ಆಕಾಂಕ್ಷಿಗಳನ್ನು ಸಿಬ್ಬಂದಿ ಮತ್ತು ತರಬೇತಿ ಸಚಿವಾಲಯ ಕೆನೆ ಪದರಕ್ಕೆ ಸೇರಿಸಿ ನೇಮಕಾತಿಯಲ್ಲಿ ಮೀಸಲಾತಿ ನಿರಾಕರಿಸಿದೆ. ಈ ತೀರ್ಪಿನ ಹಿನ್ನೆಲೆಯಲ್ಲಿ ನಾನು ಕರ್ನಾಟಕದ ಅಭ್ಯರ್ಥಿಗಳಿಗೆ ಅಥವಾ ಕರ್ನಾಟಕದ ಅಧಿಕಾರಿಗಳಿಗೆ, ಮೋಸ್ಟ್ಲಿ ತಹಸೀಲ್ದಾರ್ಸು, ಅಸಿಸ್ಟೆಂಟ್ ಕಮಿಷನರ್ಸು ಅಥವಾ ಜಿಲ್ಲಾಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡೋದೇನೆಂದರೆ ಅಥವಾ ತಿಳಿಸುವುದು, ಈ ತೀರ್ಪಿನ ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ಅವರ ಇನ್ಕಮ್ ಆಧಾರದ ಮೇಲೆ, ಅವರ ಸ್ಯಾಲರಿಯ ಇನ್ಕಮ್ ಆಧಾರದ ಮೇಲೆ ಅವರ OBC NCL ಸರ್ಟಿಫಿಕೇಟನ್ನು ನಿರಾಕರಿಸುವಂತಿಲ್ಲ ಮತ್ತು ಅವರಿಗೆ ನ್ಯಾಯವಾದ ಸಿಗಬೇಕಾದ ಈ ಪ್ರಮಾಣ ಪತ್ರಗಳನ್ನು ನೀಡಿ ಅಂತ ಹೇಳ್ತೇನೆ. ಮತ್ತು ಅಭ್ಯರ್ಥಿಗಳಲ್ಲಿ ನಾನು ಒಂದು ಕೇಳ್ಕೊಳ್ಳೋದೇನೆಂದರೆ, ನೀವು ಗೌರ್ಮೆಂಟ್ OM ಅಂದರೆ ಆಫೀಸ್ ಮೆಮೊರಂಡಮ್ ಅಂತಾರೆ 1993 ಒಳಗೆ DOPTಯಿಂದ ಬಂದಂಥ OM ಆಫೀಸ್ ಮೆಮೊರಂಡಮ್ 1993 ಅದನ್ನು ಕ್ಲಿಯರಾಗಿ ಓದ್ಕೊಳ್ಳಿ. ಅಲ್ಲಿ ಎಲ್ಲ ಕ್ಲಾರಿಟಿ ಇದೆ. ಹೂ ಆರ್ ಕ್ರಿಮಿಲೇಯರ್ಸ್, ಅವರನ್ನು ಬಿಟ್ಟು ಉಳಿದವರು ಎಲ್ಲ ನೌಕರರ ಮಕ್ಕಳಿಗೂ ಎಲ್ಲರಿಗೂ ಈ OBC NCL ಸರ್ಟಿಫಿಕೇಟ್ ಸಿಗುತ್ತದೆ. ಇನ್ನೊಂದು, ಇದೇ ಕೇಂದ್ರ ಸರ್ಕಾರ DOPT 2004ನಲ್ಲಿ ಕ್ಲಾರಿಫಿಕೇಷನ್ ಕೊಟ್ಟಿದೆ. 2004ರಲ್ಲಿ ಈ ಕ್ರಿಮಿಲೇಯರ್ಸ್ ನಾನ್ ಕ್ರಿಮಿಲೇಯರ್ಸ್ ಬಗ್ಗೆ ಕ್ಲಾರಿಫಿಕೇಷನನ್ನು ಎಲ್ಲ ಸ್ಟೇಟ್ ಗೌರ್ಮೆಂಟ್ಗಳಿಗೂ ಕೂಡ ಸರ್ಕ್ಯುಲರ್ನ ಕಳಿಸ್ಕೊಟ್ಟಿದೆ. ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಹೂ ಆರ್ ಕ್ರಿಮಿಲೇಯರ್ಸ್, ಹೂ ಆರ್ ನಾಟ್ ಕ್ರಿಮಿಲೇಯರ್ಸ್, ಸ್ಯಾಲ್ರಿ ತೊಗೋಬೇಕು ಬೇಡೋ, ಸ್ಯಾಲರಿ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್, ಇನ್ಕಮ್ ಫ್ರಮ್ ಸ್ಯಾಲ್ರಿ ಶುಡ್ ನಾಟ್ ಬಿ ಟೇಕನ್ ಇಂಟು ಅಕೌಂಟ್ ಅಂತ ಹೇಳಿ ವೆರಿ ಕ್ಲಿಯರಾಗಿ ಬರೆದಿದ್ದಾರೆ. ಅಷ್ಟು ಡಾಕ್ಯುಮೆಂಟ್ಸ್ ಇದ್ದರೂ ಕೂಡ, ಅಷ್ಟು ರೆಕಾರ್ಡ್ಸ್ ಇದ್ದರೂ ಕೂಡ ಕರ್ನಾಟಕದ ಬಹುತೇಕ ಮಕ್ಕಳಿಗೆ ನೋಡಿ, ಯಾರು ಇಷ್ಟು ವರ್ಷಗಳಲ್ಲಿ ಎಷ್ಟು ಮಂದಿ ಈ OBC ರಿಸರ್ವೇಷನ್ನಲ್ಲಿ UPSC ಸೆಲೆಕ್ಷನ್ ಆಗಿ IAS, IPS, IFS ಆಫೀಸರ್ಗಳಾಗ್ತಿದ್ರೋ ಗೊತ್ತಿಲ್ಲ. ಆದರೆ ಈ ಒಂದು ಪ್ರಮಾಣ ಪತ್ರಗಳು ನಮ್ಮ ಅಧಿಕಾರಿಗಳು ನೀಡದೇ ಇರುವುದರಿಂದ ಅಥವಾ ನಮ್ಮ ಸರ್ಕಾರ ಇದರ ಬಗ್ಗೆ ಗಮನ ಕೊಡದೇ ಇರುವುದರಿಂದ ಎಷ್ಟೊಂದು ಅನ್ಯಾಯವಾಗಿದೆ. ಇನ್ನಾದರೂ ಈ ಅನ್ಯಾಯವನ್ನು ಸರಿಪಡಿಸಿ ನ್ಯಾಯಯುತವಾಗಿ ಹೂ ಆರ್ ಎಲಿಜಿಬಲ್ ಟು ಗೆಟ್ ದಿಸ್ ಸರ್ಟಿಫಿಕೇಟ್ ಬೇಸ್ಡ್ ಆನ್ ದಿಸ್ ಜಜ್ಮೆಂಟ್ ದೇ ಶುಡ್ ಗೆಟ್, ಆ್ಯಂಡ್ ದೆನ್ ಕ್ಯಾಂಡಿಡೇಟ್ ಶುಡ್ ಟ್ರೈ ಟು ಗೆಟ್ ಇಟ್, ಆ್ಯಂಡ್ ದೆನ್ ವಿತ್ OBC NC ಸರ್ಟಿಫಿಕೇಟ್ OBC candidates should apply for central government job and central government institutions admission. Remember, this is a useful things. Remember,
ಗೋ ಥ್ರೂ ದ ಸರ್ಕ್ಯುಲರ್ಸ್, ಯು ಡಿಸೈಡ್ ಯುವರ್ ಸೆಲ್ಫ್ ವೆದರ್ ಯು ಆರ್ ಕ್ರಿಮಿ ಲೇಯರ್ ಆರ್ ನಾನ್ ಕ್ರಿಮಿ ಲೇಯರ್. ನೀವು ಕೆನೆ ಪದರಿಗೆ ಬರುತ್ತೀರೋ ಬರುವುದಿಲ್ಲೋ ಎಂಬುದನ್ನು ನೀವು ಗೌರ್ಮೆಂಟ್ ಆರ್ಡರ್ನನ್ನು ನೋಡಿ ತಿಳ್ಕೊಳ್ಳಿ. ನಾನು ಹೇಳ್ತೇನೆ, ಇದು ನಿಮ್ಮ ಸಾಲರಿ ಇನ್ಕಮ್ ಮೇಲೆ ಅಥವಾ ನಿಮ್ಮ ತಂದೆ ತಾಯಿಯ ಸಾಲರಿಯ ಮೇಲೆ ಅವಲಂಬಿತವಾಗಿಲ್ಲ. ನಿಮ್ಮ ತಂದೆ ತಾಯಿಯ ಪೊಸಿಷನ್ ಮೇಲೆ ಅಥವಾ ಇವರು ಯಾವ ಹುದ್ದೆಯಲ್ಲಿದ್ದಾರೆ. ಇನ್ನೂ ಇಂಡೈರೆಕ್ಟಾಗಿ ಹೇಳಬೇಕು ಅಂದರೆ ಅವರು ಕ್ಲಾಸ್ 1 ಆಫೀಸರ್ ಆಗಿರದೇ ಇದ್ದಲ್ಲಿ ನಿಮಗೆಲ್ಲರಿಗೂ OBC ಸರ್ಟಿಫಿಕೇಟ್ ಸಿಗಬೇಕಾಗುತ್ತದೆ. ಅದರ ಅರ್ಥ ನಿಮ್ಮ ಜಾತಿಯ ಹೆಸರು, ನಾನು ಈಗಾಗಲೇ ಅದರ್ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಸೆಂಟ್ರಲ್ ಲಿಸ್ಟ್ನಲ್ಲಿ ಸೆಂಟ್ರಲ್ OBC ಲಿಸ್ಟ್ ಅಂತ ಇದೆ. ಆ OBC ಲಿಸ್ಟ್ನಲ್ಲಿ ನಿಮ್ಮ ಜಾತಿಯ ಹೆಸರು ಇದ್ದಲ್ಲಿ ಖಂಡಿತವಾಗಿ ನೀವು ಅರ್ಹರು. ಓನ್ಲಿ ಒನ್ ಕಂಡೀಷನ್, ಯುವರ್ ಪೇರೆಂಟ್ ಶುಡ್ ನಾಟ್ ಬಿ ಕ್ಲಾಸ್ 1 ಆಫೀಸರ್ ಇನ್ ಗೌರ್ಮೆಂಟ್ ಆರ್ ಎನಿ ಅದರ್ ಆರ್ಗನೈಸೇಷನ್ ಆರ್ ಇವನ್ ಪ್ರೈವೇಟ್ ಆಲ್ಸೋ ಈಕ್ವಲೆಂಟ್ ಪೊಸಿಷನ್. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ನೀವೆಲ್ಲರೂ ನೀವೇ ಈ ತೀರ್ಪನ್ನು ಅರ್ಥ ಮಾಡಿಕೊಳ್ಳಿ ಅಥವಾ ಗೌರ್ಮೆಂಟ್ ಆರ್ಡರ್ನ ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ನೀವು ಎಲಿಜಿಬಲ್ ಇದ್ದರೆ ಖಂಡಿತವಾಗಿ ಈ ಸರ್ಟಿಫಿಕೇಟನ್ನು ಪಡೆದು ಇದರ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.